ಆರ್ಸಿಬಿ ವಿಜಯೋತ್ಸವ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ತನಿಖೆಯಲ್ಲಿ ಸ್ಫೋಟಕ ಸತ್ಯವೊಂದು ಬಯಲಾಗಿದೆ. ರಾಜೇಶ್ ಮತ್ತು ನಿಖಿಲ್ ಮುಖವಾಡ ಬಯಲಾಗಿದೆ. ಸಿಐಡಿ ಅಧಿಕಾರಿಗಳ ರಿಪೋರ್ಟ್ನಲ್ಲಿ ಸತ್ಯಾಸತ್ಯತೆ ಬಯಲಾಗಿದೆ. ಸಿಐಡಿ ತನಿಖೆಯಲ್ಲಿ ಸ್ಫೋಟಕ ಸತ್ಯ ಬಯಲಾಗಿರುವಂತದ್ದು. ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಹಲವಾರು ವಿಚಾರಗಳು ಆ ತನಿಖೆಯಲ್ಲಿ ಬಹಿರಂಗ ಆಗಿದೆ. ವಿರಾಟ್ ಕೊಹ್ಲಿಗಾಗಿ ತರಾತುರಿಯಲ್ಲಿ ಕಾರ್ಯಕ್ರಮವನ್ನ ಮಾಡಲಾಗಿತ್ತು ಅನ್ನುವಂತಹ ವಿಚಾರ ಕೂಡ ಈ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಸಿಐಡಿ ತನಿಖೆಯಲ್ಲಿ ಸ್ಫೋಟಕ ಸತ್ಯ ಬಯಲಾಗಿರುವಂತದ್ದು. ರಾಜೇಶ್ ಮತ್ತು ನಿಖಿಲ್ ಮುಖವಾಡ ಬಯಲಾಗಿದೆ. ಸಿಐಡಿ ಅಧಿಕಾರಿಗಳ ರಿಪೋರ್ಟ್ನಲ್ಲಿ ಏನಿದೆ ಏನಿಲ್ಲ ಅನ್ನುವಂತಹ ಕುತೂಹಲ. ಆರ್ಸಿಬಿ ವಿಜಯೋತ್ಸವದಲ್ಲಿ ಏನು ಕಾಲ್ತುಳಿತ ಪ್ರಕರಣ ಆಯಿತು, 11 ಮಂದಿ ಸಾವು ಸಂಭವಿಸಿತು. ಚೆನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ನಡೆದಂತಹ ಆರ್ಸಿಬಿ ವಿಜಯೋತ್ಸವ ಸಂದರ್ಭದಲ್ಲಿ ಈ ಪ್ರಕರಣ ನಡೆಯಿತು. 11 ಮಂದಿಯ ಸಾವಾಯಿತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ತನಿಖೆಗೆ ಆದೇಶಿಸಲಾಗಿತ್ತು. ಈ ಸಿಐಡಿ ತನಿಖೆಯ ವರದಿ ಇದೀಗ ಲಭ್ಯ ಆಗಿದೆ. ಅದರಲ್ಲಿ ಸತ್ಯಾಸತ್ಯತೆ ಬಯಲಾಗ್ತಾ ಇದೆ. ರಾಜೇಶ್ ನಿಖಿಲ್ ಸೋಸಲೆಯಿಂದ ಕೆಎಸ್ಸಿಎ ಸ್ಟೇಡಿಯಂನಲ್ಲಿ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏನು ವಿಜಯೋತ್ಸವವನ್ನ ಹಮ್ಮಿಕೊಳ್ಳಲಾಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳು ಬಹಿರಂಗ ಆಗಿದೆ. ಇನ್ನು ಉಚಿತ ಟಿಕೆಟ್ ಘೋಷಣೆಯಿಂದ ಗೊಂದಲ ಉಂಟಾಗಿದೆ. ಹಾಗೇನೆ ವಿರಾಟ್ ಕೊಹ್ಲಿಗಾಗಿ ತರಾತುರಿಯಲ್ಲಿ ಕಾರ್ಯಕ್ರಮವನ್ನ ನಿಗದಿಗೊಳಿಸಿಕೊಳ್ಳಲಾಗಿತ್ತು. ಯಾಕೆಂದ್ರೆ ವಿರಾಟ್ ಕೊಹ್ಲಿ ನಂತರದಲ್ಲಿ ಲಭ್ಯ ಇರೋದಿಲ್ಲ, ಅವರು ವಿದೇಶ ಪ್ರವಾಸವನ್ನ ಕೈಗೊಳ್ತಾರೆ. ಹಾಗಾಗಿ ಬೇಗ ಮಾಡಿ ಮುಗಿಸಬೇಕು ಅನ್ನುವಂತಹ ತರಾತುರಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಮಾಡಲಾಯಿತು. ಉಚಿತ ಟಿಕೆಟ್ ಘೋಷಣೆಯಿಂದ ಉಂಟಾದ ಗೊಂದಲ ಇವೆಲ್ಲವೂ ಕೂಡ ಕಾರಣ ಆಯಿತು ಅನ್ನೋದು ರಾಜ್ ನ್ಯೂಸ್ ಕನ್ನಡಕ್ಕೆ ಸಿಐಡಿ ಮೂಲಗಳಿಂದ ಲಭ್ಯವಾಗಿರುವಂತಹ ಮಾಹಿತಿ. ಇದು ರಾಜ್ ನ್ಯೂಸ್ ಕನ್ನಡಕ್ಕೆ ಸಿಐಡಿ ಮೂಲಗಳಿಂದ ಲಭ್ಯವಾಗಿರುವಂತಹ ಮಾಹಿತಿ. ರಾಜೇಶ್ ನಿಖಿಲ್ ಸೋಸಲೆಯಿಂದ ಕೆಎಸ್ಸಿಎ ಮೇಲೆ ಒತ್ತಡವನ್ನ ಹೇರಲಾಗಿತ್ತು ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಸಿಇಒ ರಾಜೇಶ್, ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ ತಡ ಮಾಡಿದ್ರೆ ಕೊಹ್ಲಿ ಬರಲ್ಲ ಅಂತ ಹೇಳಿದ್ರು ನಿಖಿಲ್ ಸೋಸಲೆ. ಹಾಗಾಗಿನೇ ಈ ಒಂದು ಕಾರ್ಯಕ್ರಮವನ್ನ ತರಾತುರಿಯಲ್ಲಿ ಆಯೋಜನೆ ಮಾಡಿಕೊಳ್ಳಲಾಯಿತು. ಹಾಗಾಗಿ ಈ ಒಂದು ತರಾತುರಿಯಲ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಕೊಂಡು ಜೊತೆಯಲ್ಲಿ ಫ್ರೀ ಟಿಕೆಟ್ ಅನ್ನ ಘೋಷಣೆ ಮಾಡಿದ್ರಿಂದಾಗಿ ಈ ಒಂದು ಅವಘಡ ಸಂಭವಿಸಿತು ಅನ್ನೋದು ಸಿಐಡಿ ಮೂಲಗಳಿಂದ ಗೊತ್ತಾಗ್ತಾ ಇರುವಂತಹ ಮಾಹಿತಿ.